ನಮಸ್ಕಾರ, ಅವನಿ ಡಿಸೈನ್ಸ್ಗೆ ಸ್ವಾಗತ. ಇವತ್ತಿನ ಕುಚ್ಚಿನ ಡಿಸೈನನ್ನು ನೋಡೋಣ. ನಾನಿಲ್ಲಿ ಹಾರ್ಟ್ ಶೇಪ್ನ ಸ್ಮಾಲ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಲೀವ್ ಶೇಪಿನ ಬೀಡ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಒಂದು ಕಲರ್ ಥ್ರೆಡನ್ನು 6 ಎಳೆಯಾಗಿ ಸುತ್ತಿಟ್ಕೊಂಡಿದ್ದೀನಿ. ಇದರ ಆಪೋಸಿಟ್ ಕಲರ್ ಆರೆಂಜ್ ಕಲರ್ನ ಕುಚ್ಚಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ 4 ಚೈನನ್ನು ಹಾಕಬೇಕು. ನಿಮಗೆ ಕುಚ್ಚು ಕಟ್ಟೋಕ್ಕೆ ಎಷ್ಟು ಅಗಲ ಬೇಕು ಅನಿಸುತ್ತೋ ಅಷ್ಟು ಚೈನನ್ನು ಹಾಕೊಳ್ಳಿ. ನಾನಿಲ್ಲಿ 4 ಚೈನನ್ನು ಹಾಕ್ಕೊತೀನಿ. ಈ ಬೀಡ್ಸ್ ಇದೆಯಲ್ಲ, ಒಂದ್ಸರಿ ಇದು ಈ ಮುಖವಾಗಿ ಹಾರ್ಟ್ ಶೇಪು ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್, ಈ ಮುಖವಾಗಿ ಕ್ರೋಶಕ್ಕೆ ಹಾಕ್ಕೊಳ್ಳಿ. ಫಸ್ಟು ಅದನ್ನು ದಾರಕ್ಕೆ ಹಾಕಿ, ಹಾಗೆ ಲೀವ್ ಶೇಪ್ನ ಬೀಡ್ಸನ್ನು ಇದಕ್ಕೆ ಹಾಕಿ, ಈಗ ಈ ಥರ ಈ ಹಾರ್ಟ್ ಬೀಡ್ಸ್ನ ಆಪೋಸಿಟ್ ಆಗಿ ಹಾಕೋಬೇಕು ಬೀಡ್ಸನ್ನ. ನಾನು ಅವಾಗ ಇದನ್ನ ಈ ಕಡೆ ಮುಖವಾಗಿ ಹಾಕೊಂಡಿದ್ದೆ, ಇದನ್ನ ಈ ಕಡೆ ಮುಖವಾಗಿ ಹಾಕೊಳ್ಬೇಕು. ನೋಡಿ, ಒಂದು ಈ ಶೇಪು ಈ ಕಡೆ ಮುಖ, ಒಂದು ಈ ಕಡೆ ಮುಖ. ಇದು ಯಾಕೆ ಅಂತ ಈಗ ಗೊತ್ತಾಗತ್ತೆ ನೋಡಿ. ಇಲ್ಲಿ ಇಷ್ಟು, ಇಲ್ಲೊಂದು ಶೈನ್ ಹಾಕೊಳ್ಳಿ. ಕೊಂಡು ಇಲ್ಲೊಂದು ಲಾಕನ್ನು ಹಾಕಬೇಕು ಬಟ್ಟೆಗೆ. ನೋಡಿ, ಬಟ್ಟೆಗೆ ಲಾಕ್ ಹಾಕಿದ್ರೆ ಈ ರೀತಿಯಾಗಿ ಬರುತ್ತೆ. ಹಾಗೆ ಮತ್ತೆ 4 ಚೈನನ್ನು ಲಾಕ್ ಹಾಕಬೇಕು. ಮತ್ತೆ ಈ ಮುಖವಾಗಿ ಫಸ್ಟ್ ಬೀಡ್ಸು, ಹಾಗೆ ಒಂದು ಲೀವ್ ಶೇಪಿನ ಬೀಡ್ಸು, ಹಾಗೆ ಮತ್ತೊಂದು ಹಾರ್ಟ್ ಶೇಪಿನ ಬೀಡ್ಸನ್ನು ಹಾಕಿ ಒಂದು ಚೈನು, ಇದನ್ನು ಬಟ್ಟೆಗೆ ಲಾಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಮತ್ತೆ 4 ಚೈನ್ ಹಾಕಿ ಬಟ್ಟೆಗೆ ಲಾಕ್. ಬೀಡ್ಸನ್ನ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಹಾಕ್ಕೊಳ್ಳಿ. ಫಸ್ಟು ಈ ಥರ, ಆಮೇಲೆ ಲೀವ್ ಶೇಪಿನ ಬೀಡ್ಸು, ಆಮೇಲೆ ಮತ್ತೊಂದು ಹಾರ್ಟ್ ಶೇಪಿನ ಬೀಡ್ಸ್. ಎದುರು ಬದ್ರ ಮುಖವಾಗಿ ಹಾಕೊಳ್ಳಿ. ಒಂದು ಚೈನ್ ಹಾಕಿ ಬಟ್ಟೆಗೆ ಲಾಕ್ ಮಾಡಿ. ಹೀಗೆ ಕಾಣಿಸುತ್ತೆ. ಮತ್ತೆ 4 ಚೈನು. ಲಾಕ್. ಇಲ್ಲಿ 4 ಚೈನ್ ಇದ್ದಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕು. ನಾನು ಆಲ್ರೆಡಿ ಒಂದು ಡಿಸೈನ್ಗೆ ಕುಚ್ಚನ್ನು ಕಟ್ಟಿ ಇಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಇದಕ್ಕೆ ನಾವು ಒಂದೇ ರೀತಿಯ ಕಲರಿನ ಕುಚ್ಚು ಕಟ್ಟಿದ್ರೆ ಚೆನ್ನಾಗಿರುತ್ತೆ. ನೀವು ಬೇಕು ಅಂತ ಅನಿಸಿದ್ರೆ ಡಬಲ್ ಕಲರೇ ಬೇಕು ಅಂತಿದ್ರೆ ಡಬಲ್ ಕಟ್ಕೊಳ್ಳಿ. ಒಂದು ಕಲರ್ ಕಟ್ಟಿದ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈಸಿಯಾಗಿ ಬೇಗ ಮಾಡಿ ಮುಗಿಸೋಂಥ ಒಂದು ಕುಚ್ಚಿನ ಡಿಸೈನು. ಇದು ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.